ಕಂಪ್ನಿ ಹೆಂಗ ಅನ್ಸುತ್ತಾ? ಇದೇನೆ ಕಾರ್ಪೊರೇಟ್ ಲೈಫು, ಕಾರ್ಪೊರೇಟ್ ಜೀವನದ ಬಗ್ಗೆ ಏನ್ ಹೇಳ್ತೀಯ? ಸದ್ಯಕ್ಕೆ ಆರಾಮಿದೆ. ಕೊನೆ ಆಗೋದಿಲ್ಲ ಮಾರೆ. ಅಯ್ಯೋ ಜಾನಿ, ಎಂತವ ಇದು? ಹೋಗಿ ಸ್ಕಿನ್ ಔಟ್ ಆಗ್ಬಿಟ್ಟಿದ್ದಾರೆ. ದೇವ್ರೆ, ಇವಾಗ ನಮ್ಮ ಬರೀ ನಾವೇ ತಗೊಂಡಾಗಿರ್ತಿದಲ್ಲ. ಬರೀ ಬೇರೆ ಐತಾ? We have resigned bro. We have resigned. ಯಾವಾಗ ರಿಸೈನ್ ಮಾಡಿದ್ಯಾ ಮಾರೆ? ನಂಗೆ ಆಗ್ತೈತ ಎಕ್ಸೆಪ್ಟ್ ಮಾಡಲ್ಲ ನಾನು. ಬಾರಿ ದುಃಖದಿಂದ ಮನಸ್ಸಿಂದ ಬಾರಿ ಸಂತಾಪ ಸೂಚಿಸಿ ಒಂದು ನಮಸ್ಕಾರ ಗುರುಗಳೇ, ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ತೀರಾ, ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಈ ಒಂದು ಚಾನಲಲ್ಲಿ ಏನೇನಿರುತ್ತೆ ಏನೇನಿರೋದಿಲ್ಲ ಅಂತ ಹೇಳಿದ್ದೆ. ಅಂದ್ರೆ ಫಸ್ಟ್ ಲಾಗ್ ಆಗಿತ್ತು, ಅದಕ್ಕೆ ಹೇಳಿದ್ದೆ. ಇದು 2ನೇ ಲಾಗು. ಈ ಟಾಪಿಕನ್ನು ನಾನು ಮುಂದೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬ್ಯಾಚುಲರ್ ಲೈಫಲ್ಲಿ ಇವಾಗಲೇ ಸ್ಟಾರ್ಟ್ ಆಯಿತು. ಏನಂತಂದರೆ ಹಲವಾರು ಕಂಪ್ನಿಗಳಲ್ಲಿ ಇವಾಗ ಲೇ ಆಫ್ ಅಂತ ಆಗಿರ್ಬೋದು, ಟರ್ಮಿನೇಟ್ ಮಾಡ್ಕೊಂಡಾಗಿರ್ಬೋದು, ಅದೆಲ್ಲ ನಡೀತಾ ಇರೋಂಥ ಟೈಮ್ನಲ್ಲಿ ಕಾರ್ಪೊರೇಟ್ ಲೈಫಲ್ಲಿ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರುವಂಥದ್ದು ಇವಾಗ ಎಕ್ಸ್ಪೀರಿಯನ್ಸ್ ತೊಗೊಂಡು ರಿಸೈನ್ ಮಾಡುವಂಥದ್ದು ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಮಾತಾಡಿ ಮಾರೆ. ಬಟ್ ಕೆಲವೊಂದ್ಸತಿ ಅನ್ಸುತ್ತೆ ನಮ್ದಾಗೆ ಏನಾದ್ರು ಓನಾಗಿ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದ್ರು ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ರೂ ಕೂಡ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಸಣ್ಣ ಮೂಲೆಯಲ್ಲಿ ಅನ್ಸುತ್ತೆ. ಏನಂತಂದ್ರೆ ನಮ್ಮ ಅಗಸ್ತ್ಯ ಬರ್ತಾನೆ. ಅಗಸ್ತ್ಯ ಒಂದು ಇವರಿಲ್ಲ ಶಿವಕುಮಾರ್, ನಮ್ಮ ಹತ್ರ ಬಂದು ಶಿವಕುಮಾರ್ ಇಲ್ಲ ಅಂತ ಸುರೇಶಿಗೆ. ಆಮೇಲೆ ನನ್ನ ಹೆಸರು ಬಂದು ವಿಘ್ನೇಶ್. 20 ವರ್ಷ ಕಲ್ತಿದ್ದೀವಿ ಆಯ್ತಾ. ಈ ಒಂದು ಜಾಬ್ನ ಪಡೆಯೋದಕ್ಕಾಗಿರ್ಬೋದು ಅಥವಾ ಏನೋ ಒಂದು 20 ವರ್ಷ ಸ್ಪೆಂಡ್ ಮಾಡಿದ್ದೀವಿ ಫಾರ್ ದಟ್. ಇದಕ್ಕೋಸ್ಕರನೇ ಮಾಡಿರೋದು ಅಂತ ನಾನು ಹೇಳ್ತಿಲ್ಲ, ಬಟ್ 20 ವರ್ಷ ಸ್ಪೆಂಡ್ ಮಾಡಿದ್ದೀವಿ ಈ ಒಂದು ಹಂತಕ್ಕೆ ಬರೋದಕ್ಕೆ. ಕಲಿದೆ ಬಿಟ್ರೆ ತಪ್ಪಾಗುತ್ತೆ. 90 ಹೊಡ್ದಂಗ ಆಯ್ತು. ನಿನ್ ಧ್ವನಿ ಅದು ಯಾವಾಗ ಸರಿ ಆಗ್ತದ ಮಾರೆ? ಅದು ಗಂಟಲಲ್ಲಿ ಒಂದು ಸ್ವಲ್ಪ ಅದಾಗಿದೆ, ಅದು ಕರೆಕ್ಟ್ ಆಗೋದು ಲೇಟ್ ಆಗುತ್ತೆ. ಸಮಥಿಂಗ್ ಇವಾಗ ನೀವು ಈ ಕಂಪ್ನಿ ಯಾವ್ದಾದ್ರು, ನೀವಂತಲ್ಲ ನಾನೇ ಆಗಿರ್ಬೋದು, ಈಗ ಒಂದು ಯಾವ್ದಾರು ಒಂದು ಕಂಪ್ನಿಗೆ ಹೋಗ್ತಾ ಇದ್ದೀನಿ, ಏನಾದ್ರು ಒಂದು ಜಾಬ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲೂ ಕೂಡ ಕಲಿಬೇಕು. ವೈ? ಬಿಕಾಸ್ ನಾವು 20 ವರ್ಷ ಕಲ್ತಿದ್ದೀವಿ, ಓಕೆ. ಇವಾಗಲೂ ಏನಪ್ಪ ಕಲಿಬೇಕು ಅಂತಂದ್ರೆ ಜವಾಬ್ದಾರಿಗಳನ್ನು ಕಲಿಬೇಕು. ಅಂದ್ರೆ ನಾನು ವೇಟ್ ತಡೆಯಲ್ಲ, ಇದು ಸೂಪರ್ ಇಷ್ಟ. ನಾನಿವಾಗ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಈಗ ಆ ಕಂಪ್ನಿಲಿ ಏನೇ ಒಂದು ವರ್ಕ್ ಮಾಡಿ ನಂದು ಅಂತ ವರ್ಕ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ಮುಂದೆ ಯಾವುದಾದ್ರೂ ಆ ಥರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಇದು ಸಿಗುತ್ತೆ. ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಅದು ಹೇಗೆ ನಡೆಯುತ್ತೆ ಏನು ಎತ್ತ ಅಂತ. ವರ್ಕ್ ಗೊತ್ತಿರುತ್ತೆ ನನಗೆ, ವರ್ಕಿಂದ ನಾನು ಮ್ಯಾನೇಜ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಊರಿಂದ ಬಂದಿಯೇ, ಏನ್ ತಂದಿಯೇ ರೂಮಿಗೆಲ್ಲ? ನೆಕ್ಸ್ಟ್ ಏನ್ ತರೋಣ? ಏನಿದೆ, ಏನು ತರಲಿಲ್ಲ. ಏನ ಹಬ್ಬ ಸೀಸನ್ ಹೋದ್ರೆ ಏನೋ ತಗೋದ ಹಬ್ಬ. ಮತ್ತೆ ಈಗೇನ್ ತಗೋಗಿದೆ? ಹಳೆ ಲವರ್ಸ್ ಎಲ್ಲ ಏನಂದ್ರ ಅಂತ ಹೇಳ್ತಾನ ನೋಡ ಅಜಾನೆ. ಹಳೆ ಲವರ್ಸ್ ಇದೆ ತಾನೆ, ಲವರ್ಸ್ ಇದೆ ತಾನೆ, ಹಳೆ ಲವರ್ಸ್ ಇದ್ರೆ ತಾನೆ. ಎಂತ ಮಾತು ಮಾಡಿ ಎದ್ದೀವ್ರಿ. ಇವಾಗ ನಮ್ಮ ಬರೀ ನಾವೇ ತಗೊಂಡಾಗಿರ್ತಿದಲ್ಲ. ಬರೀ ಬೇರೆ ಐತಾ? ವಿಚಾರನೆ ಗೊತ್ತಿರ್ಲಿಲ್ಲ.
ಈ ತರದೊಂದು ಮ್ಯಾಟ್ರೇ ಗೊತ್ತಿಲ್ವಾ? ಹಾ ಸೊ ಆ ನಿಟ್ಟಿನಲ್ಲಿ ಕಲಿಬೇಕು, ಎಂಜಾಯ್ ಮಾಡಿ ಬ್ಯಾಚುಲರ್ ಲೈಫ್ನ. ಕೆಲವೊಬ್ರಿಗೆ ಬೇಗ ಮದುವೆ ಆಗುತ್ತೆ, ಆ ರೆಸ್ಪಾನ್ಸಿಬಿಲಿಟಿ ಬೇಗ ಬಂದ್ಬಿಡುತ್ತೆ. ಸೊ ಓಕೆ, ಬ್ಯಾಚುಲರ್ಸ್ ಲೈಫ್ನ ಯಾರು ಎಂಜಾಯ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡಿ, ಚಿಲ್ ಆಗಿರಿ. ಕಂಪ್ನಿ ಸಿಕ್ಕರೆ ಚೇಂಜ್ ಮಾಡಿ, ಒಟ್ಟು ಹ್ಯಾಪಿಯಾಗಿರಿ ಅಷ್ಟೇ, ಮತ್ತಿನ್ನೇನಿಲ್ಲ. ಹ್ಯಾಪಿಯಾಗಿರೋದೊಂದೇ ಎಲ್ಲರಿಗೂ, ನಮ್ದೊಂದೇ ಅಲ್ಲ. ಆರು ತಿಂಗಳ ಎಕ್ಸ್ಪೀರಿಯನ್ಸ್ ಎಲ್ಲಿ ಹೋಗಿದ್ಯಾ? ನಾನು ಎಲ್ಲಿಗೆ ಹೋಗಿದ್ದು ಕೇಳ್ತಿಲ್ಲ. ಮೊಟ್ಟೆ ತಿರುಗಿಲ್ಲಿ, ಮೊಟ್ಟೆದಲ್ಲಿ ಬ್ಯಾಗ್ ದೊಡ್ಡ ಆಯ್ತಾ ಅಂತ. ಮೊಟ್ಟೆನೆಲ್ಲ ಮರೆಯೋದು, ದೊಡ್ಡ ಬ್ಯಾಗ್ ಬೇಕಲ್ಲ. ಮೊಟ್ಟೆದಲ್ಲ ಮರೆಯೋದು ಸಾವು. ಮೊಟ್ಟೆ ಇದ್ರಲ್ಲಿ ಇಟ್ಕೊಂಡ್ಬಂದಿದ್ದಷ್ಟೇ. ಮಂಜು ಬ್ರೋ, ಜಿಂಗೆ ಹೋಗ್ತದಲ್ಲ ಸ್ವಲ್ಪ ಕಾಣಬೇಕಲ್ಲ, ಕಾಣು ಎಂತ ಇಲ್ಲ ಮೊಟ್ಟೆನ ತಂದು ಬಿಡು. ಹಂಗೆ ಮಂಜು ಜಿಮ್ಮಿ ಹೋಗ್ತಿದೆ ಅಂತ ಗೊತ್ತಾಗ್ಬೇಕಾ? ಗೊತ್ತಾಗಲ್ಲ. ಬಾಬು ನಮ್ಮ ಮಂಜ ಮಂಜಾ ಅವನೇ ಇನ್ನು ಮಂಜಾ. ಅಡಿಗೆ ಲೇಖನ್ ಮೂರ್ತಿ ಮಾಡಿದ್ದ ಅಡಿಗೆನ ಮಂಜ ಹಾಫ್ ಬಾಯ್ಲ್ಡು. ಲೇಖನ್ ಮೂರ್ತಿ ಮಾಡಿದ ಹಾಫ್ ಬಾಯ್ಲ್ ತಿನ್ನಲ್ಲ ಅಂದ್ರೆ ಅಣ್ಣ ಅದು ಎಂತ ಹಾಗೆ ಮಾಡ್ತಿಲ್ಲಿ ಹಾ? ಅಂದ್ರೆ ಎಗ್ ರೈಸ್ ಚಲೋ ಮಾಡ್ತಾನ ಅಣ್ಣ, ನೀನೇ ಹೇಳು. ಏನಲ್ಲ ಲೇಖನ್ ಮೂರ್ತಿ ಎಂತೆಂತ ಹಾಕ್ತಿ ಹೇಳಿ ಒಂದ್ ದಿವಸ ವಿಡಿಯೋ ಮಾಡ್ತೇನಲ್ಲಿ, ಮಾಡ್ಕೊಂಡ್ ತಿನ್ಲಿ ಮರೆ, ನಾವೊಬ್ರೆ ಸಾಯ್ದಂತೆ. ಹಾ ಎಂತ ಹಾಕ್ತಾರೆ ಹೇಳಿ, ಕಾಂಟ್ರವರ್ಸಿ ಅದೇ ಕಾಂಟ್ರವರ್ಸಿ. ಬಿಗ್ ಬಾಸ್ ಹೋಗ್ಬೋದಲ್ಲಿ ಲೇಖನ್ ಮೂರ್ತಿ, ನೀನು ಅಡಿಗೆ ಚಲೋ ಮಾಡ್ತೀಯಲ್ಲ. ನಾನು ಅಡಿಗೆ ಮಾಡ್ಕೊಂತಿರ್ತೀನಿ. ಅಲ್ಲ ನನ್ನ ಅಡಿಗೆ ಮಾಡಕ್ಕೆ ಇಟ್ಕೊಳ್ರಿ ಸಾಕು, ನಂಗೆ ಎಂತ ಇದು ಬೇಡ. ಅಡಿಗೆ ಮಾಡ್ಕೊಂಡಿರ್ತಾನೆ ಅಂತ ನಾವು ನೀ ಮಾರ ಬಿಗ್ ಬಾಸ್ ನೀ ನಾ ಹೇಳ್ತಂಗೆ ಸುಮ್ಮನೆನಾ ನೀನು ಹೋಗೇ ಬಿಟ್ಟೇನ ಅಲ್ಲಿಗೆ, ನಾಮಿನೇಷನಿಗೆ ಹೊಂಟ ನೀವು. ಹ್ಞೂ ಅಂದ್ರೆ ಹೋಗಿ ಬಿಟ್ಟ ನೀವು, ಅಲ್ಲಿ ಹೋಗಿ ಫೀಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಅಡುಗೆ ಮಾಡೀನಿ ಒಂದು ದಿವಸ, ಇದೇ ಥರ ಮಣಿದು ಕ್ಯಾಮ್ರಾ ಬಂದಿಲ್ಲ, ಅಲ್ಲಿ ಬಿಗ್ ಬಾಸ್ ಕ್ಯಾಮ್ರಾ ಬಂದೈತೆ ಹೇಳಿ. ಚಲೋ ಆಯ್ತಾ? ಎಷ್ಟೊತ್ತಾಯ್ತು ನೀ ತಿಂದೀಗ? ಒಂದು 10 ನಿಮಿಷ ಆಗಿರ್ಬೋದಾ? ಅಂದ್ರೆ ನಾನು ತಿಂತೇನೆ ಮರೆ. ದೇವ್ರೇ ದೇವ್ರೇ. ಓಕೆ ನೋಡೋಣ ಟೇಸ್ಟ್. ವಿಡಿಯೋಗೆ ಇಲ್ಲ ಮರ್ಯ, ಚಲೋ ಇದೆ. ಅಂದ್ರೆ ಸ್ಪೈಸಿ ಸ್ವಲ್ಪ ಕಡಿಮೆ, ಆಮೇಲೆ ಎಗ್ ರೈಸ್ ಆಗ್ತದೆ. ಆಮೇಲೆ ಎಂತ ತಿಂತೆ? ಖಾರ ಪುಡಿ ಎಗ್ ರೈಸು, ಖಾರ ಪುಡಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಇದಕ್ಕೆ ಕೊಟ್ಟವನೆ ಸಪ್ರೇಟಾಗಿ. ಇದಕ್ಕೆ ಇದೇನು ಗೊತ್ತಿಲ್ಲ, ಇದು ಹಾಫ್ ಬಾಯ್ಲ್ಡ್ ಅಂತ ಹೇಳ್ತಾನವನು. ಆದರೆ ನನ್ನ ಖಾರ ಎಣ್ಣೆ ಥರ ಕಾಣ್ತಾ ಇದ್ದದು. ಹಾವೇರಿ ಸೈಡೆಲ್ಲ ಖಾರ ಎಣ್ಣೆ ಇಸ್ಕೊಂಡು ರೊಟ್ಟಿಗೆ ತಿಂತಾರಲ್ಲ, ಆ ಥರ ಕಾಣಿಸ್ತಾ ಇದೆ ಅದು. ನೋಡೋಣ, ನಾಳೆ ಒಂದೊಳ್ಳೆ ಊಟ ಆಗಿರುತ್ತೆ ನಾಳೆಗೆ, ಇವತ್ತಿಗೆ. ಓಕೆ. ಎಗ್ ರೈಸು ಅವನಿಗೆ ಅದೊಂದೇ ಮಾಡಕ್ಕೆ ಬರೋದಾ? ಇಲ್ಲ, ಮಾಡ್ತಾನೆ. ಬೇಳೆ ಸಾರು ಮಾಡ್ತಾನೆ, ಒಳ್ಳೆ ಬೇಳೆ ಸಾರು ಮಾಡ್ತಾನೆ. ನಾನ್ ವೆಜ್ ಮುಟ್ಟಲ್ಲ, ನಾನ್ ವೆಜ್ ತಿಂತಾನೆ, ಬಟ್ ನಾನ್ ವೆಜ್ ಅಡುಗೆ ಮಾಡಲ್ಲ. ಮಾಡೋದಾದರೆ ಎಗ್ ರೈಸ್ ಮಾಡ್ತಾನೆ, ಚೆನ್ನಾಗಿತ್ತು. ಪ್ರಾಬ್ಲಮ್ ಏನು ಅಂತಂದರೆ ಟೈಮ್
ಸಮಯ ಅಂತಂದ್ರೆ ಎಲ್ಲರಿಗೂ ಒಂದು ಪಾಠ ಹೇಳ್ಕೊಡೋದು ಕೂಡ ಅದೇ ಸಮಯನೇ. ಆಮೇಲೆ ಒಂದು ಏನೇ ಆಗಿರ್ಬೋದು, ಒಂದು ಯಾವುದೇ ಕೆಲಸಕ್ಕಾದ್ರೂ ಸಮಯ ಬೇಕು, ಇದಕ್ಕೂ ಕೂಡ ಸಮಯ ಬೇಕು ನನಗೆ. ಗೊತ್ತಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಮುಂದೆ ನೋಡೋಣ ಹೇಗೆ ನಡೆಯುತ್ತೆ ಏನು ಎತ್ತ. ಟ್ರೈ ಮಾಡ್ತೀನಿ ಟೈಮನ್ನು ಆ್ಯಡ್ ಮಾಡೋದಕ್ಕೆ ನೆಕ್ಸ್ಟ್ ಮುಂಬರುವ ಒಂದಿದ್ರಲ್ಲಿ ಟೈಮ್ನ ಆ್ಯಡ್ ಮಾಡಿದರೆ ನಿಮ್ಗೆ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟು ಕೂಡ ಏನಾದರೂ ನಾನು ಹೇಳಿಲ್ಲ ಅಂತಂದ್ರೂ ಕೂಡ ನಿಮಗೆ ಅರ್ಥ ಆಗ್ಬೋದೇನೋ ಅನಿಸುತ್ತೆ. ಆ ವಿಡಿಯೋ ಟೈಮಿಂಗ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಲೆಟ್ಸ್ ಸಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ ಒತ್ತಿ. ಕುಡ್ದೇನ ಕುಡಿಯಲ್ಲ ಮಾರೇ ಅವನು. ಅಂಗಡ ಬಡ ಮರ್ಯಾ ಮತ್ತೆ ಆಮೇಲೆ ಊರ ಸರಿ ಆತು ಆಗಿರೆ ಮುಂದೆ ಆತಾಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಚಾನಲ್ಗೆ, ಹಾಗೂ ಲೈಕ್ ಮಾಡಿ ಮೋಟಿವೇಟ್ ಮಾಡೋಕ್ಕೆ. ನಿಮ್ಮ ಬೆಂಬಲ ನನ್ನ ಹೃದಯದಲ್ಲಿ ಸದಾ ಇರುತ್ತದೆ. ಒಂದೊಳ್ಳೆ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.